2 ವರ್ಷಕ್ಕೆ ಮಾತ್ರ ನಾನು ಸಿಎಂ ಆಗಿರಬೇಕಾ? ಕನಕಪುರ ಪವರ್ ಶೋನಲ್ಲಿ ಶಪಥ ಮಾಡಿದ ಬಂಡೆ. 2028ರ ಚುನಾವಣೆಯಲ್ಲಿ ಟಾರ್ಗೆಟ್ ಮಾಡಿದ ಡಿಕೆ. 2 ವರ್ಷಕ್ಕೆ ಮಾತ್ರ ನಾನು ಸಿಎಂ ಆಗಿರಬೇಕೇನ್ರಿ? ಕನಕಪುರ ಪವರ್ ಶೋನಲ್ಲಿ ಶಪಥ ಮಾಡಿದ ಬಂಡೆ. 2023ರ ಚುನಾವಣೆಯನ್ನು ಟಾರ್ಗೆಟ್ ಮಾಡಿದ ಡಿಕೆ ಶಿವಕುಮಾರ್. ಸಿಎಂ ಆಗ್ತಿದ್ದಂತೆ 2028ರ ಚುನಾವಣೆಗೆ ಡಿಕೆ ಸಮರವನ್ನ ಸಾರ್ತಾ ಇದ್ದಾರೆ. ನಾವು ಮಾತನಾಡ್ತಾ ಇದ್ವಿ 2 ವರ್ಷಕ್ಕೆ ಮಾತ್ರ, ಇನ್ನು 2 ವರ್ಷ ಉಳಿದಿದೆ, 2.5 ವರ್ಷ ಅಂತ ಏನು ಅವ್ರು ಮಾತನಾಡ್ಕೊಂಡಿದ್ರು ಪವರ್ ಶೇರಿಂಗ್ ಅಲ್ಲಿ. ಬಟ್ 2 ವರ್ಷ ಉಳಿದಿದೆ, 3 ವರ್ಷ ಸಿದ್ದರಾಮಯ್ಯ ಅವರೇ ಮುಂದೂಡಿದ್ರು. 2 ವರ್ಷದಲ್ಲಿ ಇನ್ನೂ ಏನೇನು ಮಾಡಬಹುದು ಡಿಕೆ ಶಿವಕುಮಾರ್? ನಾವೇನು ಅಭಿವೃದ್ಧಿ ಅಂತ ಮಾಡ್ತಿರ್ತೀವಿ, ಕೆಲವೊಂದು ಯೋಜನೆ ಅಂತ ಏನು ಮಾತಾಡ್ತೀವಿ, ಇವೆಲ್ಲದರ ಕುರಿತಾಗಿ ತವರಿನಲ್ಲೇ ರಣಕಹಳೆಯನ್ನ ಮೊಳಗಿಸಿದ್ದ ಡಿಕೆ ಶಿವಕುಮಾರ್. ಇರೋದು 2 ವರ್ಷದ ಮುಖ್ಯಮಂತ್ರಿ ಅವಧಿ. ಆದರೆ ಮುಂದಿನ 7 ವರ್ಷ ಸಿಎಂ ಆಗೋಕೆ ಡಿಕೆ ರಣತಂತ್ರವನ್ನ ತೊಟ್ಟಿದ್ದಾರೆ. 2 ವರ್ಷ ಅವಧಿ ಇದ್ರೂ ಈಗಲೇ ಡಿಕೆಶಿ ಸಿದ್ಧತೆ. ಚುನಾವಣೆಗೂ ಮುನ್ನ ದಳಪತಿಗಳ ಮೇಲೆ ಡಿಕೆ ಬ್ರಹ್ಮಾಸ್ತ್ರ. ದಳಪತಿಗಳ ಕೋಟೆ ಛಿದ್ರ ಮಾಡಲು ಡಿಕೆ ಮೆಗಾ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಡಿಕೆಯಿಂದ ಓಪನ್ ಆಫರ್. ನಮ್ಮ ಮನೆ ಬಾಗಿಲು ಸದಾ ತೆರೆದಿರುತ್ತೆ ಎಂದ ಬಂಡೆ. 2028ಕ್ಕೆ ನನ್ನದೇ ನಾಯಕತ್ವ ಎಂದು ಘೋಷಿಸಿದ ಡಿಕೆ ಸಾಹೇಬ. 2028ರ ಚುನಾವಣೆ ಗೆದ್ದು 7 ವರ್ಷ ಸಿಎಂ ಆಗಿರಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಷ್ಟೊಂದು ಹೊಡೆದಾಡಿ ಬಡದಾಡಿ ಜಿದ್ದಾಜಿದ್ದಿಯಾಗಿ ಪೈಪೋಟಿಯಾಗಿ ಸಿಎಂ ಆಗಿರುವಂಥ ಡಿಕೆ ಶಿವಕುಮಾರ್ 2 ವರ್ಷಕ್ಕೆ ಮಾತ್ರ ಸಿಎಂ ಆಗಿಬಿಡ್ತಾರೇನ್ರಿ? ಮುಂದಿನ ಟಾರ್ಗೆಟ್ ಇದ್ದೇ ಇರುತ್ತೆ ಯಾರಿಗಾದ್ರೂ ಕೂಡ. ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ತೆಗೆದುಕೊಂಡ್ರೆ ಎಷ್ಟು ಬಾರಿ ಸಿಎಂ ಆದರು. ಹಾಗೆ ಅಧಿಕಾರ ಅಂತ ಬಂದಾಗ, ಸ್ಥಾನಮಾನಗಳು ಅಂತ ಬಂದಾಗ ಮುಂದಿನ ಕನಸು ಇದ್ದೇ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮಾತು. ಕನಕಪುರದಲ್ಲಿ ಕೃತಜ್ಞತೆ ಸಮಾರಂಭ, ಜನಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಏನು ಮೆರವಣಿಗೆಯನ್ನು ಮಾಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಮಾತನಾಡಿದಂಥ ಡಿಕೆ ಶಿವಕುಮಾರ್ 2 ವರ್ಷ ಮಾತ್ರ ನಾನು ಸಿಎಂ ಆಗಿರ್ಬೇಕಾ? ಇನ್ನು ಮುಂದೆ ಭವಿಷ್ಯ ಇದೆ, 2028ರ ಎಲೆಕ್ಷನ್ ಇದೆ, ಅದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಡಿಕೆಶಿ. ಮುಂದಿನ 2028ರ ಎಲೆಕ್ಷನಲ್ಲೂ ಕಾಂಗ್ರೆಸ್ ಒಂದು ವೇಳೆ ಏನಾದರೂ ಗೆದ್ದು ಬಂದರೆ ಆಗಲೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ. ಯಾರಿಗೂ ಕೂಡ ಅವಕಾಶ ಮಾಡಿಕೊಳ್ಳುವಂಥದ್ದಿಲ್ಲ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಡಿಕೆ ಶಿವಕುಮಾರ್ ಮಾತು. ಈಗಾಗಲೇ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದ್ರೆ ದಳಪತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದಳಪತಿಗಳು ಅಂದರೆ ಜೆಡಿಎಸ್ ಪಕ್ಷ ಈಗಾಗಲೇ 2028ರ ಎಲೆಕ್ಷನ್ನಲ್ಲಿ ಗೆದ್ದು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಏನೆಲ್ಲ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ರೂಪಿಸ್ಕೊಂಡಿದ್ದಾರೆ. ಈಗಾಗಲೇ ಜೆಡಿಎಸ್ ಮಾಡ್ತಾ ಇರುವಂಥ ಸಮಾವೇಶಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸಮಾವೇಶಗಳನ್ನು ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ, ಡಿಸ್ಕಷನ್ ಮಾಡಿದ್ದಾರೆ, ಚರ್ಚೆ ಆಗಿದೆ ಅನ್ನುವಂಥದ್ದು. ವಿಧಾನಸಭಾ ಎಲೆಕ್ಷನಲ್ಲಿ ನಾವು ಏನಿಲ್ಲ ಅಂದರೂ 80 ಸೀಟನ್ನು ನಾವು ಗೆಲ್ಕೊಂಡು ಬರ್ತೀವಿ, ನೀವು ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿರುವಂಥದ್ದು. ಇವೆಲ್ಲವೂ ಕೂಡ ತಯಾರಿ ಒಂದು ಕಡೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ತಯಾರಿಯಲ್ಲಿ ಮುಂದಿದ್ದಾರೆ. ನಾನು ಅವರಿಬ್ಬರು ಸೇರಿ ಒಟ್ಟಿಗೆ ಸೇರಿ ಮುಂದಕ್ಕೆ 2028ಕ್ಕೆ ಚುನಾವಣೆಯ ನಾಯಕತ್ವವನ್ನು ವಹಿಸಿ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ನೀವೆಲ್ಲ ನನಗೆ ಅನುವು ಮಾಡಿಕೊಡ್ಬೇಕು. ನಾನು ಇಡೀ ರಾಜ್ಯ ಪ್ರವಾಸ ಮಾಡಬೇಕು, ಜನರ ಸಂಘಟನೆಯನ್ನು ಮಾಡಬೇಕು. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಶಾಂತಿಯ ತೋಟ, ಏನು ಕುವೆಂಪು ಅವರು ಏನ್ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ನನಗೆ ಜಾತಿ ಬಗ್ಗೆ, ಧರ್ಮದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನನ್ನ ಅಣ್ಣ ತಮ್ಮದಿರಂತೆ ನಾನು ನೋಡ್ಕೊಂಡಿದ್ದೇನೆ. ಅದೇ ರೀತಿ ನಾನು ಕಾಪಾಡ್ಕೊಂಡು ಹೋಗ್ತೇನೆ. ನಾನು ಅವರಿಬ್ರು ಸೇರಿ ಒಟ್ಟಿಗೆ ಸೇರಿ ಮುಂದಕ್ಕೆ 2028ಕ್ಕೆ ಚುನಾವಣೆಯ ನಾಯಕತ್ವವನ್ನು ವಹಿಸಿ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ನೀವೆಲ್ಲ ನನಗೆ ಅನುವು ಮಾಡಿಕೊಡ್ಬೇಕು. ನಾನು ಇಡೀ ರಾಜ್ಯ ಪ್ರವಾಸ ಮಾಡಬೇಕು, ಜನರ ಸಂಘಟನೆಯನ್ನು ಮಾಡಬೇಕು. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಶಾಂತಿ
ಕನಕಪುರದಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಹೇಳಿಕೆ ಇದು. ಅಂದರೆ 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ತವರಿನಲ್ಲೇ ರಣಕಹಳೆ ಮೊಳಗಿಸಿದಂತಹ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಕನಕಪುರ ಜನತೆಗೆ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ, ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನಕಪುರ ಬಂಡೆ ಅಂತ ಕರೀತಾರೆ. ಯಾಕೆ ಕನಕಪುರದ ಜನವನ್ನ ಅಷ್ಟು ಒಪ್ಕೊಳ್ತಾರೆ ಅಂತ ಅಂದರೆ, ಈ ಹಿಂದೆ ಏನು ರಾಜಕೀಯ ನಡೆಗಳನ್ನ ಇದಾವಲ್ವಾ, ರಾಜಕೀಯ ಅನುಭವ ಇದೆಯಲ್ಲ, ನಡ್ಕೊಂಡು ಬಂದಂಥ ದಾರಿ ಇದೆಯಲ್ಲ, ಎಲ್ಲೆಡೆ ಕೂಡ ಡಿ ಕೆ ಶಿವಕುಮಾರು ಕನಕಪುರದಲ್ಲಿ ಜನ ಕೈ ಬಿಟ್ಟಿಲ್ಲ ಡಿ ಕೆ ಶಿವಕುಮಾರ್ನ. ತಾವು ಹುಟ್ಟಿ ಬೆಳೆದಂಥ ಸ್ಥಳ ರಾಮನಗರದಲ್ಲಿ ತಾವು ಮೂಡಿಸ್ಕೊಂಡಿರುವಂಥ ಛಾಪು, ಜನ ಒಪ್ಕೊಳ್ಳುವಂಥ ರೀತಿ, ಒಕ್ಕಲಿಗ ಸಮುದಾಯ ಇವರಿಗೆ ಕೊಟ್ಟಂಥ ಪ್ರೀತಿ ವಿಶ್ವಾಸ ಎಲ್ಲವನ್ನ ಕೂಡ ಉಳಿಸ್ಕೊಂಡು ಬಂದಂಥ ಡಿ ಕೆ ಶಿವಕುಮಾರ್ ಮುಂದಿನ ಚುನಾವಣೆಯ ಭವಿಷ್ಯವನ್ನ ಮಾತನಾಡಿದರು.